ಶ್ರೀನಿವಾಸ ಅವರು ಹಾಗೂ ಉಷಾ ಅವರು, ಸರೋಜಾ ಅವರು, ಸುಧಾಮಣಿ ಮೇಡಮ್ ಅವರು ಈ ಆಷಾಢ ಮಾಸದಲ್ಲಿ ಅಧಿಕ ಆಷಾಢ ಮಾಸದಲ್ಲಿ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಸಾಧು ಸಂತರಿಗೆ ಆಶ್ರಮಗಳಿಗೆ ದಾನ ಮಾಡಿದ್ರೆ 100 ಪಟ್ಟು ಜಾಸ್ತಿ ಆಗುತ್ತೆ ಅನ್ನೋ ಪ್ರತೀತಿ ಮೇರೆಗೆ ಈ ದಿನ ಯತೀಶ್ ಸಿದ್ದಾಪುರ ಅವ್ರ ಜೊತೆಯಲ್ಲಿ ಅವರ ಪ್ರೇರಣೆಯಂತೆ ಶ್ರೀನಿವಾಸ್ ಸಾರು, ಉಷಾ ಅವರು, ಚೈತ್ರ, ಸುಬ್ರಹ್ಮಣ್ಯ ಅವರು, ಸರೋಜಾ ಅವರು ಈ ಬನಶ್ರೀ ವೃದ್ಧಾಶ್ರಮಕ್ಕೆ ಆಗಮಿಸಿ ಅನ್ನದಾನವನ್ನು ಸಮೃದ್ಧಿಯಾಗಿ ಸಂತೃಷ್ಟಿಯಾಗಿ ನೀಡಿದ್ದಾರೆ. ಎಲ್ಲ ವೃದ್ಧರು ಖುಷಿಯಿಂದ ಸಂತೋಷವಾಗಿ ಅವರು ತಂದಿರತಕ್ಕಂಥ ಅಮೃತ ಸಮಾನವಾದಂಥ ಅಡುಗೆಯನ್ನು ತಗೊಂಬಂದು ಬಡಿಸಿದ್ದಾರೆ. ಅವರಿಗೆ ದೇವರ ಆರೋಗ್ಯ, ಆಯುಷ್, ಅಭಿವೃದ್ಧಿ, ಸುಖ, ಸಂತೋಷ, ಸಂತಾನ, ಮಕ್ಕಳು, ಮೊಮ್ಮಕ್ಕಳು, ಮನೆ ಮಂತೆನ ಎಲ್ಲ ಚೆನ್ನಾಗಿರಲಿ. 100 ವರ್ಷ ದೀರ್ಘ ಸುಮಂಗಲಿಯಾಗಿ ಉಷಾ ಅವರು ರಾರಾಜಿಸಲಿ. ಅವ್ರ ಒಳ್ಳೆಯ ಮನಸ್ಸಲ್ಲಿ ಅವ್ರು ಬೇಡಿದ್ದೆಲ್ಲನೂ ಕೊಟ್ಟಿದ್ದನ್ನೆಲ್ಲ ಉಳಿಸಲಿ. ಅವರಿಗೆ ಈ ನಮ್ಮ ಬನಶ್ರೀ ವೃದ್ಧಾಶ್ರಮದ ವೃದ್ಧರ ಪರವಾಗಿ ಮತ್ತೊಮ್ಮೆ ಶ್ರೀನಿವಾಸ್ ಸರ್, ಉಷಾ, ಸರೋಜಮ್ಮ ಅವರು ಹಿರಿಯೂರಿಂದ ಬಂದರೆ ಈ ದೇವರ ಪ್ರಸಾದ ಅಂದ್ಬಿಟ್ಟು ಅವರು ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಿರ್ಬೋದು ನಮ್ಗೆ ಸಹಕರಿಸಿದ್ದಾರೆ. ಸುಧಾಮಣಿ ಮೇಡಮ್ ಅವರಂತೂ ಯಾವಾಗಲೂ ಅವ್ರ ಋಣದಲ್ಲೇ ನಾವಿದ್ದೀವಿ. ಭಾಳ ಸರಿ ನಮಗೆ ಧನ ಸಹಾಯ ಮಾಡಿದ್ದಾರೆ. ಅವ್ರಿಗೆ ದೇವರು ಇನ್ನೂ ಹೆಚ್ಚಿಗೆ ಕೊಡೋ ಹಾಗೆ ದೇವರು ಸಮೃದ್ಧಿಯಾಗಿ ಧನಧಾನ್ಯ ಸಂಪತ್ತು ಕೊಡಲಿ, ಆರೋಗ್ಯ ಐಶ್ವರ್ಯ ಕೊಡಲಿ, ಅವ್ರ ಕುಟುಂಬದವರೆಲ್ಲ ಚೆನ್ನಾಗಿರಲಿ. ಅದೇ ರೀತಿಯಾಗಿ ಇಲ್ಲಿಗೆ ಕರ್ಕೊಂಡು ಬರಬೇಕು ಆಶ್ರಮಕ್ಕೆ ಅಂತ ಪ್ರೇರಣೆ ಮಾಡಿ ಯತೀಶ್ ಸಿದ್ದಾಪುರ ಅವರು ನಮಗೆ ಭಾಳ ಸಹಕಾರ ಕೊಟ್ಟಿದ್ದಾರೆ. ಭಾಳ ಜನ ಚಳ್ಳಕೆರೆ ವಾಸಿಗಳಿಗೆ ಪ್ರಚಾರನೂ ಮಾಡಿದ್ದಾರೆ. ಅವ್ರಿಗೂ ನಮ್ಮ ಬನಶ್ರೀ ವೃದ್ಧಾಶ್ರಮದ ಎಲ್ಲ ವೃದ್ಧರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅವರಿಗೆ ತುಂಬ ಹೃದಯದ ಶಾರದಾಶ್ರಮ ಸಂಸ್ಥಾಪಕರಾದ ಪುರುಷೋತ್ತಮ ಕೃಷ್ಣ ಆಶ್ರಮ ಪ್ರಸಿದ್ಧ ಸನ್ಯಾಸಿ ಸಂಸ್ಥಾಪಕರಾಗಿ ಅದನ್ನು ಪ್ರಚಾರ ಮತ್ತು ಬೆಳಕಿಗೆ ತಂದಂಥ ಪುರುಷೋತ್ತಮಾನಂದ ಸ್ವಾಮೀಜಿಯವರ 95ನೇ ದಿನದ ಜನ್ಮದಿನಾಚರಣೆಯನ್ನು ಸಹ ಈ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ವೃದ್ಧರಿಗೆ ಅನ್ನದಾನ ಮಾಡನೇ ವರ್ಷದ ಜನ್ಮದಿನಾಚರಣೆಯನ್ನು ಈ ಬನಶ್ರೀ ಆಶ್ರಮದ ಎಲ್ಲ ವೃದ್ಧರಿಗೆ ಅನ್ನದಾನ ಮಾಡುವ ಮುಖಾಂತರ ಈ ಜನ್ಮದಿನವನ್ನು ಆಚರಣೆ ಮಾಡಿದ್ದಾರೆ. ಸ್ವಾಮೀಜಿಯವರ ತತ್ವಗಳು, ಆದರ್ಶಗಳು ಎಲ್ಲರಿಗೂ ಬರಲಿ. ಆಮೇಲೆ ನಮ್ಮ ವೃದ್ಧಾಶ್ರಮದ ವೃದ್ಧರಿಗೂ ಅವರ ಸಂಗತಿಗಳು ತಿಳಿಲಿ ಅಂದ್ಬಿಟ್ಟು ಈ ರೀತಿ ಎಲ್ಲ ತಿಳಿಸಲಿ ಅಂದ್ಬಿಟ್ಟು ಹೇಳ್ತಾ ನಾನು ಅವರಿಗೆಲ್ಲ ಹೃದಯಪೂರ್ವಕವಾದ ಧನ್ಯವಾದಗಳು.